ಖ್ಯಾತ ಸಾಹಿತಿ ನಾಡೋಜ ಕಮಲಾ ಹಂಪನ ಅವರು ಬೆಳಗಿನ ಜಾವ 3:30 ಕೊನೆ ಉಸಿರೆಳೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಮಲಾ ಹಂಪನ ಅವರ ಅಂತಿಮ ದರ್ಶನಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣನವರು ಆಗಮಿಸಿದ್ರು. ನಿನ್ನೆ ರಾತ್ರಿ ನಿದ್ದೆಯಲ್ಲೇ ಹೃದಯಾಘಾತದಿಂದ ನಿಧನರಾಗಿದ್ದರು. ಶೇಷಾದ್ರಿಪುರಂನಲ್ಲಿರುವ ಮಗಳ ಮನೆಯಲ್ಲಿ ವಿಧಿವಶರಾಗಿದ್ದರು. ರಾಜಾಜಿನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಂಜೆ 5 ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸ್ವಇಚ್ಛೆಯಂತೆ ಕಣ್ಣು ಮತ್ತು ದೇಹದಾನ ಮಾಡಿರುವ ಸಾಹಿತಿ ಕಮಲಾ ಹಂಪನವರು ರಾಮಯ್ಯ ಮೆಡಿಕಲ್ ಕಾಲೇಜಿಗೆ ಕಮಲಾ ಹಂಪನವರ ದೇಹದಾನವನ್ನು ಮಾಡಲಾಗಿದೆ. ಸಂಜೆ 5 ನಂತರ ರಾಮಯ್ಯ ಮೆಡಿಕಲ್ ಕಾಲೇಜಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗಿದೆ.